ಡಿ ಕೆ ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ಸಿಗರು, ಇದೆಲ್ಲ ಕೂಡ ಮಾಧ್ಯಮದ ಊಹಾಪೋಹ. ಈಗ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರೆ, ತಮಗೂ ಗೊತ್ತಿದೆ. ಕೊಯಂಬತ್ತೂರಿನಲ್ಲಿ ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರೆಯರನ್ನ ಹಿಡ್ಕೊಂಡು ಎಲ್ಲರೂ ದೊಡ್ಡ ದೊಡ್ಡವ್ರನ್ನ ಎಲ್ಲರೂ ಕರೆಸ್ತಾರೆ. ಅಮಿತ್ ಶಾ ಅವ್ರನ್ನ ಕರೆದಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೆದಿದ್ದಾರೆ. ಅಷ್ಟೇ ಯಾಕೆ ಇಲ್ಲೇ ನಮ್ಮ ಕಾರ್ಯಕ್ರಮಗಳು, ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿಗಳು ಕಾಂಗ್ರೆಸ್ನವರು ಕರೀತಾರೆ, ಬಿ ಜೆ ಪಿಯವ್ರನ್ನೂ ಕರೀತಾರೆ, ನಾವು ಕೂತಿರ್ತಿಲ್ಲ ಅಲ್ಲಿ. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಆವಾಜಿಸಿದ್ದ ಅದೇನು ಪೊಲಿಟಿಕಲ್ ಬಿ ಜೆ ಪಿ ಪಾರ್ಟಿ ಫಂಕ್ಷನ್ ಅಲ್ಲ, ಅದು ಈಶಾ ಫೌಂಡೇಶನ್ದು ಶಿವರಾತ್ರಿ ಕಾರ್ಯಕ್ರಮ. ಅಮಿತ್ ಶಾ ಅವ್ರಿಗೂ ಕರೆದಿದ್ದಾರೆ, ಅಮಿತ್ ಶಾ ಅವ್ರು ಹೋಗಿದ್ದಾರೆ, ಡಿ ಕೆ ಶಿವಕುಮಾರ್ ಕರೆದಿದ್ದಾರೆ, ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ಸುಮ್ಮನೆ ನಿಮ್ಮ ಮಾಧ್ಯಮಗಳು ಅದನ್ನ ಏನೋ ಇಲ್ಲದ ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾ ಇದ್ದಾರೆ. ಏನು ನೋಡಿ, ಅವ್ರವ್ರ ನಾನು ಹೇಳ್ತೇನಲ್ಲ, ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅವರವರ ಇದನ್ನು ಪಾಲನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಜೈನರಿಗೆ ಅವ್ರದ್ದು ಮಾಡುವಂಥದ್ದಿದೆ, ಸಿಖ್ಖರಿಗೆ ಅವ್ರು ಮಾಡುವಂಥದ್ದಿದೆ, ಲಿಂಗಾಯತರಿಗೆ ನಮಗೆ ಮಾಡೋದಿದೆ, ಹಿಂದೂಗಳಿಗೂ ನಮಗೆ ಮಾಡೋದಿದೆ. ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ. ಶಿವಕುಮಾರ್ ಅವರು ವೈಯಕ್ತಿಕ ಇದು, ಅದು ಪಕ್ಷದ ಅದು ಅಲ್ಲ, ಅದು ಅಥವಾ ನನ್ನ ವೈಯಕ್ತಿಕ, ಅದು ಪಕ್ಷದಲ್ಲ. ನನ್ನ ವೈಯಕ್ತಿಕ ಆಚರಣೆ, ನನ್ನ ವೈಯಕ್ತಿಕ ಸ್ಮಿತಿ ಏನಿರ್ತದಲ್ಲ ಅದು ಬೇರೆ. ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷ ಸಿದ್ಧಾಂತದ ಅದಿರ್ತದೆ. ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ? ಹಿಂದೂಗಳು ಯಾವುದೋ ಇಲ್ಲೋ? ಮತ್ತೆ ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ಇರೋದು ಅದು ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿಗೆ ಹೋಗಿಲ್ವಾ? ಶಿವನ ಲಿಂಗದ ಗುಡಿಗೆ 770 ಲಿಂಗದ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದ್ದು ಶಿವಗಿರಿಗೂ ಹೋಗಿದ್ದೀವಿ. ಅಮಿತ್ ಶಾ ಅವರೆಲ್ಲ ಬಂದಿದ್ರು. ಏನು ತಪ್ಪಿದೆ? ಈಗ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ದವರು ಅದು ಕೂಡಿರೋಣ, ಸ್ವಾಮಿಗಳು ಕರೀತಾರೆ, ಅನೇಕ ಕಾರ್ಯಕ್ರಮಗಳನ್ನ ನಮ್ಮನ್ನು ಕರೀತಾರೆ, ಅವರು ಕರೀತಾರೆ. ಯಾರು ಅವರ ಕಾರ್ಯಕ್ರಮದಲ್ಲಿ ನೋಡಿ, ಅದು ಜಗ್ಗಿ ವಾಸುದೇವರು ಇದು ಒಂದು ಭಾಗ. ಇಲ್ಲಿ ಇರುವಂಥ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ. ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅವರು ಹೋಗಿದ್ದಾರೆ. ಸರ್, ಇದು ಯಾವುದು ಮಾಧ್ಯಮದವ್ರು ಮಾತನಾಡ್ತಾರೋ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಾಯಕರೇ ಮಾತನಾಡ್ತಾ ಇರೋದು. ಮಾಧ್ಯಮದವ್ರು ನೀವೇ ಅದಕ್ಕೆ ಏನೋ ಕಾಂಗ್ರೆಸ್ ತೆಗೆದು ಕುದುರಂಗಿಲ್ಲ, ಹಂಗೆ ಕೆಲವು ಮಾತಾಡಿರ್ತಾರೆ. ನೀವು ಮಾಧ್ಯಮದವ್ರು ಅದಕ್ಕೆ ಹಾಕ್ತೀರಿ ಪೆಟ್ರೋಲು, ಬೆಂಕಿ ಹೇಳು. ನೋಡಿ, ಆ ವಿಚಾರದಾಗ ನಾನು ನಿರ್ಧಾರ ಮಾಡಿದ್ದೀನಿ. ಈ ಸಿ ಎಂ ಆಗಲಿ, ಮತ್ತೊಂದಾಗಲಿ, KPCC ಆಗಲಿ, ಎಲ್ಲನೂ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು. ಇದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡಬಾರ್ದು ಅಂತ ಒಂದು ದಿಟ್ಟ ನಿರ್ಣಯ ತಗೊಂಡಿದ್ದೀನಿ. ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದೀನಿ, ನಿಮಗೂ ಹೇಳ್ತೀನಿ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ, ಆ ಬಗ್ಗೆ ಪ್ರಶ್ನೆ ಕೇಳಬೇಡ್ರಿ, ನಾವು ಉತ್ತರ ಕೊಡೋದಿಲ್ಲ.